ಹಾಯ್ ವ್ಯೂಯರ್ಸ್, ಗುಡ್ ಈವ್ನಿಂಗ್. ನನ್ನ ಒಂದು ಹವ್ಯಾಸಗಳಲ್ಲಿ ಕಾಯಿನ್ ಕಲೆಕ್ಷನ್ ಮಾಡುವಂಥದ್ದು ಕೂಡ ಒಂದು ಹವ್ಯಾಸ ಇರುವಂಥದ್ದು ಮೊದಲಿಂದ. ಇವತ್ತು ನನ್ನ ಸಂಗ್ರಹಣೆಯಲ್ಲಿರುವಂಥ ಕೆಲವು ಕಾಯಿನ್ಸ್ನ ಇವತ್ತೊಂದು ವಿಡಿಯೋ ಮಾಡಬೇಕಂತ ಅಂದ್ಕೊಂಡೆ. ಭಾಳ ದಿನ ಅಂದ್ಕೊತಾ ಇದ್ದೆ, ಅನೇಕ ವಿಘ್ನಗಳು ಎದುರಾಗ್ತಾ ಇತ್ತು. ಇವತ್ತು ನನಗೆ ಅದಕ್ಕೊಂದು ಅವಕಾಶ ಬಂದಿದೆ ಅಂದ್ಕೊಂಡಿದ್ದೀನಿ. ನನ್ನಲ್ಲಿರುವಂಥ ನಾನು ಹೆಚ್ಚಿನ ಕಾಯಿನ್ಸ್ ಏನು ನನಗಿಲ್ಲ, ಇರುವಂಥ ಕಾಯಿನ್ಸ್ದೇ ಒಂದು ಸ್ವಲ್ಪ ಕಲೆಕ್ಷನ್ಸ್ನ ಇವತ್ತೊಂದು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ ಇದನ್ನು ನೋಡಿ. ಮೊದಲನೇದಾಗಿ 20 ರುಪೀಸ್ ಕಾಯಿನ್ನು. ಇದು 20 ರುಪೀಸ್ ಕಾಯಿನ್ ಫಸ್ಟ್ ಟೈಮ್ ಬಂದಾಗ ನನ್ನ ಕೈಗೆ ಬಂದಿದ್ದಿದ್ದು 20 ರುಪೀಸ್ ಕಾಯಿನ್. ಇಲ್ಲಿ 20 ಅಂತ ಇದೆ, ಇಂಡಿಯನ್ ರುಪೀ ಸಿಂಬಲ್ ಇರುವಂಥ ಕಾಯಿನ್ ಇದು. ಅದೇ ರೀತಿ ಅದೇ 20 ರುಪೀಸಲ್ಲೇ 75 ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್, ಆಜಾದ್ ಕಾ ಅಮೃತ್ ಮಹೋತ್ಸವ ಬಂದಾಗ ಈ ರೀತಿ ಒಂದು 20 ರುಪೀಸ್ ಕಾಯಿನ್ನು ರಿಲೀಸ್ ಮಾಡಿದೆ ರಿಸರ್ವ್ ಬ್ಯಾಂಕು. ಇದು ಸಹ ನನ್ನಲ್ಲಿದೆ. ಅದೇ ರೀತಿ 10 ರುಪೀಸ್ ಕಾಯಿನ್ನು. ಇದು ವೈಷ್ಣೋದೇವಿ ಶ್ರೈನ್ ಬೋರ್ಡ್ದು 10 ರುಪೀಸ್, ಮಾತಾ ವೈಷ್ಣೋದೇವಿದು ಕಾಯಿನ್ನು ಇದು, ಈ 10 ರುಪೀಸ್ ಕಾಯಿನ್ನು. ಅದೇ ರೀತಿ ಇದು ನಾರ್ಮಲ್ಲಾಗಿ ಇಂಡಿಯನ್ ರುಪೀ ಸಿಂಬಲ್ ಇರುವಂಥ 10 ರೂಪಾಯಿ ಕಾಯಿನ್ ಇದು, ಈ ಒಂದು ಕಾಯಿನ್ನು. ಅದೇ ರೀತಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು 1935-2010 ಅಂತ ಇರುವಂಥ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು 10 ರುಪೀಸ್ ಕಾಯಿನ್ ಇದು ಸಹ ನನ್ನಲ್ಲಿದೆ. ಹಾಗೆ ವೈಷ್ಣೋದೇವಿ ಶ್ರೈನ್ ಬೋರ್ಡ್, ಇದರ ಒಂದು ಮಾತಾ ವೈಷ್ಣೋದೇವಿದು 5 ರುಪೀಸ್ ಕಾಯಿನ್ ಇದು ಸಹ ಇದೆ ನನ್ನಲ್ಲಿ. ಅದೇ ರೀತಿ ಬೃಹದೇಶ್ವರ ಟೆಂಪಲ್ ತಂಜಾವೂರು, ಅದರ ಒಂದು 1000 ಇಯರ್ಸ್ದು ಈ ಕಾಯಿನ್ನು. 1000 ಇಯರ್ಸ್ ಆದಂಥ ಸಂದರ್ಭದಲ್ಲಿ ಅದನ್ನು ಬಿಡುಗಡೆ ಮಾಡಿರೋಂಥ ಕಾಯಿನ್ ಇದು. ಬೃಹದೇಶ್ವರ ಟೆಂಪಲ್ ತಂಜಾವೂರು, ಅದರ ಒಂದು ಕಾಯಿನ್ ಇದು, ಅದು ಸಹ ನನ್ನಲ್ಲಿದೆ. ಹಾಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಇದರ ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ 150 ಇಯರ್ಸ್ ಒಂದು ನೆನಪಿಗೆ ಬಿಡುಗಡೆ ಮಾಡುವಂಥ ಕಾಯಿನ್. ಇದರ ಮೇಲೆ ಅರ್ಥಶಾಸ್ತ್ರದ ಪಿತಾಮಹ ಅಂತ ಅನಿಸ್ಕೊಂಡಂಥ ಚಾಣಕ್ಯ ಅವರ ಒಂದು ಚಿತ್ರ ಇರುವಂಥ ಕಾಯಿನ್ ಇದು. ಇದರ ಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ದು ಒಂದು ಇದೆ, ಈ 150 ಇಯರ್ಸ್ ಒಂದು ಕಾಯಿನ್ನು, ಇದು ಸಹ ಇದೆ. ಅದೇ ರೀತಿ ರವೀಂದ್ರನಾಥ ಟಾಗೋರ್ ಅವರ ಒಂದು ಕಾಯಿನ್ ಇದೆ, 5 ರುಪೀಸ್ ಕಾಯಿನ್ ಇದು, ರವೀಂದ್ರನಾಥ ಟಾಗೋರ್ ಅವ್ರದ್ದು ಇದು. ಅದೇ ರೀತಿ ಮಹಾತ್ಮ ಬಸವಣ್ಣ ಅವರ ಒಂದು ಚಿತ್ರ ಇರುವಂಥ 5 ರೂಪಾಯಿ ಕಾಯಿನು ಸಹ ನನ್ನಲ್ಲಿದೆ. ಅದೇ ರೀತಿ ಸೈಂಟ್ ತಿರುವಳ್ಳವರ್, ತಮಿಳಿನ ಒಬ್ಬ ಪ್ರಸಿದ್ಧ ಸಂತರು ಹಾಗೂ ಕವಿಗಳು, ಇವರ ಒಂದು 5 ರೂಪಾಯಿ ನಾಣ್ಯ ನನ್ನಲ್ಲಿರುವಂಥದ್ದು. ಇದು ಜೈನ ಧರ್ಮ ಮಹಾವೀರ, ವರ್ಧಮಾನ ಮಹಾವೀರನ ಒಂದು ಇದು ಜೈನ ಧರ್ಮದ ಚಿಹ್ನೆ ಇರುವಂಥ ಒಂದು 5 ರೂಪಾಯಿ ಕಾಯಿನ್ ಇದೆ. 2500 ವರ್ಷದ ಜಯಂತಿ ಪ್ರಯುಕ್ತ ಬಿಡುಗಡೆ ಮಾಡಿರುವಂಥದ್ದು ಜೈನ ಗುರುಗಳಾದಂಥ ಇವ್ರದ್ದು, ಯಾರು ವರ್ಧಮಾನ ಮಹಾವೀರ ಅವ್ರದ್ದು, ಇದು 5 ರುಪೀಸ್ ಕಾಯಿನ್, ಇದು ಸಹ ನನ್ನಲ್ಲಿದೆ. ಆಮೇಲೆ ಇದು ಮೊದಲು ಬಂದಂಥ 5 ರೂಪಾಯಿ ಕಾಯಿನ್ ಇದು, ಇದರಲ್ಲಿ ಯಾವುದೇ ವಿಶೇಷ ಅಂತೇನಿಲ್ಲ, ಇದು ಮೊದಲಿಂದ ಇರುವಂಥ 5 ರೂಪಾಯಿ ಕಾಯಿನ್ ಇದು ಸಹ ನನ್ನಲ್ಲಿರುವಂಥದ್ದು. ಹಾಗೆ ಜಗದ್ಗುರು ಶ್ರೀ ನಾರಾಯಣ ಗುರುಗಳ ಒಂದು 5 ರೂಪಾಯಿ ಕಾಯಿನ್ ಇದು, ನಾರಾಯಣ ಗುರು ಅವ್ರದ್ದು. ಹಾಗೆ ಇದು ಸೈಂಟ್ ಆಲ್ಫೋನ್ಸಾದು 5 ರುಪೀಸ್ ಕಾಯಿನ್ನು. ಹಾಗೆ ಮದರ್ ತೆರೇಸಾದು 5 ರೂಪಾಯಿ ಕಾಯಿನ್ನು ನನ್ನಲ್ಲಿದೆ, ಮದರ್ ತೆರೇಸಾದು 5 ರೂಪಾಯಿ ಕಾಯಿನ್ನು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 1806 2006 200 ವರ್ಷಗಳ ಒಂದು ನೆನಪಿಗೆ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿರುವಂಥ 5 ರೂಪಾಯಿ ಕಾಯಿನ್ ಇದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBIದು. ಹಾಗೆ ಸ್ವಾತಂತ್ರ್ಯ ಹೋರಾಟಗಾರ ದೇಶಪ್ರೇಮಿ ಭಗತ್ ಸಿಂಗ್ ನೆನಪಿನ ಒಂದು 5 ರೂಪಾಯಿ ನಾಣ್ಯ, ಭಗತ್ ಸಿಂಗ್ ಚಿತ್ರ ಇರುವಂಥ 5 ರೂಪಾಯಿ ಕಾಯಿನ್ ಇದು. ಹಾಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಹೆಸರು ಚಿಹ್ನೆ ಇರುವಂಥ ಒಂದು 5 ರೂಪಾಯಿ ನಾಣ್ಯ, ಇದು ಸಹ ನನ್ನಲ್ಲಿದೆ. ಹಾಗೆ ಕುಕಾ ಮೂಮೆಂಟ್, ಶ್ರೀ ರಾಮ್ ಸಿಂಗ್ ಜಿ, ಇವರೊಬ್ಬ ಸ್ವತಂತ್ರ ಹೋರಾಟಗಾರರು, ಇವರ ಒಂದು ಚಿತ್ರ ಇರುವಂಥ 5 ರೂಪಾಯಿ ಕಾಯಿನ್ ನನ್ನಲ್ಲಿದೆ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ, 1919-1994 ಅಂತ ಇರುವಂಥ ಒಂದು ಕಾಯಿನ್ ಇದು. ILO, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ವರ್ಲ್ಡ್ ಆಫ್ ವರ್ಕ್ ಅಂತ ಇದೆ, ಇದ್ರ ಮೇಲೆ 5 ರೂಪಾಯಿ ನಾಣ್ಯ ಇದು, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅದರ ಒಂದು ಕಾಯಿನ್ ಇದು. ಹಾಗೆ ಇದು ಕಲ್ಕತ್ತಾದ ಒಂದು ಟಂಕಸಾಲೆ, ನಾಣ್ಯಗಳನ್ನು ಮುದ್ರಣ ಮಾಡುವಂಥ ಟಂಕಸಾಲೆ, ಅದರ ಒಂದು ಚಿತ್ರ ಇದೆ. ಕಲ್ಕಟಾ ಮಿಂಟ್, ಅದರ ಒಂದು ಕಾಯಿನ್ನು, ಇದು 1952-2012, ಇದು 50 ಇಯರ್ಸ್ ಆಫ್ ಇಂಡಿಯಾ ಗೌರ್ಮೆಂಟ್ ಮಿಂಟ್ ಕಲ್ಕಟಾ ಟಂಕಸಾಲೆ ಒಂದು ಚಿತ್ರ ಇದೆ ಇದ್ರ ಮೇಲೆ, ಅದರ ಒಂದು ಕಾಯಿನ್ ಇದು. ಹಾಗೆ
150 ಇಯರ್ಸ್ ಆಫ್ ಇಂಡಿಯನ್ ಸಿವಿಲ್ ಏವಿಯೇಷನ್, ಭಾರತೀಯ ನಾಗರಿಕ ವಿಮಾನಯಾನ, ಅದರ ಒಂದು 150 ವರ್ಷಗಳ ಸಂದರ್ಭದಲ್ಲಿ ಬಿಡುಗಡೆ ಮಾಡಿರುವಂಥ ನಾಣ್ಯ ಇದು. 150 ಇಯರ್ಸ್ ಸಿವಿಲ್ ಏವಿಯೇಷನ್, ಒಂದು ವಿಮಾನ ಚಿತ್ರ ಇದೆ ಇದ್ರ ಮೇಲೆ, 150 ವರ್ಷ ಅಂತ. ಇದು 5 ರೂಪಾಯಿ ಕಾಯಿನ್ನು. ಹಾಗೆ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಘಟನೆ FAO, ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್, ಇದರ ಒಂದು ಕಾಯಿನ್ ಇದೆ. ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್, ಅದರ ಒಂದು ಕಾಯಿನ್ನು. ಹಾಗೆ ಇದು ಗೋಲ್ಡನ್ ಜೂಬ್ಲಿ 1965 ಆಪರೇಷನ್ಸ್, ಮಿಲಿಟರಿ ಒಂದು ಕಾರ್ಯಾಚರಣೆ, ಅದರ ಒಂದು ನೆನಪಿಗೆ ಬಿಡುಗಡೆ ಮಾಡುವಂಥ ನಾಣ್ಯ. ಇದು ಸಹ ನನ್ನಲ್ಲಿರುವಂಥದ್ದು. ಇದು ಆಚಾರ್ಯ ತುಳಸಿ ಇವರ ಒಂದು ಚಿತ್ರ ಇರುವಂಥ ನಾಣ್ಯ ಇದು. ಆಚಾರ್ಯ ತುಳಸಿ ಅವರ ಚಿತ್ರ ಇರುವಂಥದ್ದು. ಹಾಗೆ ಇದು ಒಂಥರ ಗೋಲ್ಡನ್ ಕಾಯಿನ್ ಅಂತ ಕರೀತಾರೆ. ಇದು ಮಾಮೂಲಿ ಸಾಂಪ್ರದಾಯಿಕ 5 ರೂಪಾಯಿ ಕಾಯಿನ್, ಅದು ನೆಕ್ಸ್ಟ್ ಸ್ಟೇಜಲ್ಲಿ ಬಂದಂಥ 5 ರೂಪಾಯಿ ಕಾಯಿನ್ ಇದು. ಈ ರೀತಿಯ ಒಂದು ಕಾಯಿನ್ನು. ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಚಿತ್ರ ಇರುವಂಥ 5 ರೂಪಾಯಿ ನಾಣ್ಯ. ಲಾಲ್ ಬಹದ್ದೂರ್ ಶಾಸ್ತ್ರಿ, ಭಾರತದ ಪ್ರಧಾನಮಂತ್ರಿಗಳಾಗಿದ್ದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಚಿತ್ರ ಇರುವಂಥ ಕಾಯಿನ್ ಇದು. ಹಾಗೆ ಇದು ಕೊಮಗಾಟು ಮಾರು ಇನ್ಸಿಡೆಂಟ್ ನಡೆಯುತ್ತೆ, ಅದರ ಒಂದು ನೆನಪಿಗೆ ಬಿಡುಗಡೆ ಮಾಡುವಂಥ ನಾಣ್ಯ ಇದು. ಕೊಮಗಾಟು ಮಾರು, ಇದು ಒಂದು ಹಡಗು ಇದೆ ಚಿತ್ರದಲ್ಲಿ, ಇದರ ಒಂದು ನಾಣ್ಯ. ಅದೇ ರೀತಿ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್, UNO, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಒಂದು ಕಾಯಿನ್ ಇದೆ ನನ್ನ ಹತ್ರ, 5 ರೂಪಾಯಿದ. 50 ಇಯರ್ಸ್ ಆಫ್ UNO, ವಿಶ್ವಸಂಸ್ಥೆ ಸ್ಥಾಪನೆಯಾಗ 50 ವರ್ಷಗಳಾದಂಥ ಸಂದರ್ಭದಲ್ಲಿ ಬಿಡುಗಡೆ ಮಾಡುವಂಥ ಒಂದು ನಾಣ್ಯ ಇದು. ಹಾಗೆ ಇದು ಮದರ್ಸ್ ಹೆಲ್ತ್ ಈಸ್ ಚೈಲ್ಡ್ಸ್ ಹೆಲ್ತ್ ಅಂತ ಇದೆ, ಒಂದು ತಾಯಿ ಮಗುವಿನ ಚಿತ್ರ ಇರುವಂಥದ್ದು. ಕುಟುಂಬ ಕಲ್ಯಾಣಕ್ಕೆ ಸಂಬಂಧಿಸಿರುವಂಥ, ಆರೋಗ್ಯ ಇಲಾಖೆಗೆ ಸಂಬಂಧಿಸಿದಂಥ ಒಂದು ಘೋಷಣೆಯನ್ನು ಹೊಂದಿದೆ ಈ ಒಂದು ನಾಣ್ಯ. ಹಾಗೆ ಅರೇಬಿಕ್ ಇದರಲ್ಲಿ ಒಂದು ಸಿಂಬಲಲ್ಲಿ ಮೀನಿನ ಚಿತ್ರ ಇರುವಂಥ 5 ರೂಪಾಯಿ ನಾಣ್ಯ ಇದು. ಅರೇಬಿಕ್ ಇದರಲ್ಲಿ ಭಾಷೆಯ ಒಂದು ಚಿಹ್ನೆ ಅದು, 5 ಅನ್ನುವಂಥದ್ದು, ಮೀನಿನ ಚಿತ್ರ ಇರುವಂಥದ್ದು. ಇದು ಸಹ ಒಂದು ಕಾಯಿನ್ನು ನನ್ನ ಹತ್ರ ಇರುವಂಥದ್ದು. ಅಲಹಾಬಾದ್ ಹೈಕೋರ್ಟ್ನ ಒಂದು 5 ರೂಪಾಯಿ ಕಾಯಿನ್ ಇದೆ ನನ್ನಲ್ಲಿ. ಅದೇ ರೀತಿ ಮೈಸೂರು ವಿಶ್ವವಿದ್ಯಾಲಯ, ಇದರ ಒಂದು ಸೆಂಚುನರಿ ಸೆಲೆಬ್ರೇಷನ್ಸ್ ಆಯ್ತಲ್ಲ, ಅದರ ಶತಮಾನೋತ್ಸವ ಒಂದು ಪ್ರಯುಕ್ತ ಬಿಡುಗಡೆ ಮಾಡಿದಂಥ ಕಾಯಿನ್ ಇದು. ಇದರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಕ್ರಾಫೋರ್ಡ್ ಹಾಲ್ನ ಚಿಹ್ನೆ ಇದೆ, ಜೊತೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಚಿತ್ರವನ್ನು ಸಹ ನಾವಿಲ್ಲಿ ಕಾಣ್ಬೋದಾಗಿದೆ. ಇದು ಸಹ ಇದೆ. ಹಾಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಒಂದು 5 ರೂಪಾಯಿ ನಾಣ್ಯ. ಹಾಗೆ ಮೋತಿಲಾಲ್ ನೆಹರು ಅವರ ಚಿತ್ರ ಇರುವಂಥ 5 ರೂಪಾಯಿ ನಾಣ್ಯ. ಹಾಗೆ ಆಜಾದ್ ಕಾ ಅಮೃತ್ ಮಹೋತ್ಸವ್ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದಂಥ 5 ರೂಪಾಯಿ ನಾಣ್ಯ. 75 ವರ್ಷಗಳ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಆಜಾದ್ ಕಾ ಅಮೃತ್ ಮಹೋತ್ಸವ್ 75 ವರ್ಷದ ಪ್ರಯುಕ್ತ ಬಿಡುಗಡೆ ಮಾಡಿರೋಂಥ 5 ರೂಪಾಯಿ ನಾಣ್ಯ ಇದು. ಇದು ಸಹ ಒಂದು ಥರ ಇರುವಂಥ 5 ರೂಪಾಯಿ ನಾಣ್ಯ ಇದು. ಇದು ಒಂದು 5 ರೂಪಾಯಿ ನಾಣ್ಯ, ಇದೊಂಥರದ್ದು. ಹಾಗೆ ಇದು ಮೊದಲನೇ ಬಾರಿಗೆ ಇಂಡಿಯನ್ ರುಪಿ ಸಿಂಬಲ್ ಬಂದಾಗ ಬಿಡುಗಡೆ ಮಾಡುವಂಥ 5 ರೂಪಾಯಿ ನಾಣ್ಯ. ಇಂಡಿಯನ್ ರುಪಿಗೆ ಒಂದು ಸಿಂಬಲ್ ಬಂತು, ಅದರ ಒಂದು ಸಂದರ್ಭದಲ್ಲಿ ಬಂದಿರುವಂಥ 5 ರೂಪಾಯಿ ನಾಣ್ಯ ಇದು. ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್, ONGC, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್, ಇದರ 50 ವರ್ಷಗಳ ಪ್ರಯುಕ್ತ ಬಿಡುಗಡೆ ಮಾಡಿರುವಂಥ 5 ರೂಪಾಯಿ ನಾಣ್ಯ. ಇದರಲ್ಲಿ ಒಂದು ರಿಫೈನರಿ ಚಿತ್ರವನ್ನು ನಾವು ಕಾಣ್ಬೋದು 0 ಒಳಗಡೆ 5 ಪಕ್ಕದಲ್ಲಿ. ಇದು ಸಹ ಒಂದು ನಾಣ್ಯ ಇದೆ. ಅದೇ ರೀತಿ 2 ರೂಪಾಯಿ ನಾಣ್ಯ, ಡೆಲ್ಲಿ ಕಾಮನ್ವೆಲ್ತ್ ಗೇಮ್ಸ್ 2010, ಅದರ 2 ರೂಪಾಯಿ ನಾಣ್ಯ ಇದು, ಡೆಲ್ಲಿ ಕಾಮನ್ವೆಲ್ತ್ ಗೇಮ್ಸ್. ಹಾಗೆ ಸಂತ ತುಕಾರಾಮ್ ನೆನಪಿನ ಒಂದು 2 ರೂಪಾಯಿ ನಾಣ್ಯ, ಸಂತ ತುಕಾರಾಮ್ 2 ರೂಪಾಯಿ ನಾಣ್ಯ. ಹಾಗೆ ನ್ಯಾಷನಲ್ ಇಂಟಿಗ್ರಿಟಿ ಇಂಡಿಯಾ ಮ್ಯಾಪ್ ಇರುವಂಥ ಒಂದು 2 ರೂಪಾಯಿ ನಾಣ್ಯ ಇದೆ ನನ್ನಲ್ಲಿ. ಹಾಗೆ ಆಜಾದ್ ಕಾ ಅಮೃತ್ ಮಹೋತ್ಸವ್ 2 ರೂಪಾಯಿ ನಾಣ್ಯ. ಹಾಗೆ ಇದೊಂದು ರೀತಿ 2 ರೂಪಾಯಿ ನಾಣ್ಯ, ಇಂಡಿಯನ್ ರುಪಿ ಸಿಂಬಲ್ ಇದೆ ಇದರಲ್ಲಿ. ಹಾಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇದರ ಒಂದು 2 ರೂಪಾಯಿ ನಾಣ್ಯ, RBIನ ಚಿಹ್ನೆ ಇರುವಂಥ 2 ರೂಪಾಯಿ ನಾಣ್ಯ. ಹಾಗೆ ಇದೊಂದು ರೀತಿ 2 ರೂಪಾಯಿ ನಾಣ್ಯ, ಡಬಲ್ ಒಂಥರ 2 ಕ್ರಾಸ್ ಇರುವಂಥದ್ದು 2 ರೂಪಾಯಿ ನಾಣ್ಯ ಇದು. ಹಾಗೆ ಲೂಯಿ ಬ್ರೈಲ್ ಚಿತ್ರ ಇರುವಂಥ 2 ರೂಪಾಯಿ ನಾಣ್ಯ, ಲೂಯಿ ಬ್ರೈಲ್ ಲಿಪಿಯನ್ನು ಕಂಡುಹಿಡಿದ ಲೂಯಿ ಬ್ರೈಲ್.
2 ಅಂತ 2 ಬೆರಳು ತೋರಿಸ್ತಾ ಇರುವಂಥ ಹಿಂದೂ ಅರಾಬಿಕ್ ಸಂಕೇತ ಇರುವಂಥ 2 ರೂಪಾಯಿ ನಾಣ್ಯ. ಇಂಡಿಯನ್ ರುಪಿ ಸಿಂಬಲ್ ಬಂದಾಗ ಇರುವಂಥ 2 ರೂಪಾಯಿ ನಾಣ್ಯ ಇದು. ರುಪಿ ಸಿಂಬಲ್ ನೋಡ್ಬೋದು ಇಲ್ಲಿ ಮೇಲ್ಗಡೆ ನಾವು. ಅದೇ ರೀತಿ ಇದು 1 ರೂಪಾಯಿ ನಾಣ್ಯಗಳು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಚಿತ್ರ ಇರುವಂಥ 1 ರೂಪಾಯಿ ನಾಣ್ಯ ಇದು. ಇದು ಬಹಳ ಹಳೆಯದು, ಇದು 1 ರೂಪಾಯಿ ನಾಣ್ಯ. ಇದು ಮೊದಲು ಜಾಸ್ತಿ ಇತ್ತು ಈ 1 ರೂಪಾಯಿ ನಾಣ್ಯ. ಈಗ ಇದು ತುಂಬ ಕಡಿಮೆ ಅಪರೂಪ ಇದು ಸಿಗುವಂಥದ್ದು. ಇದೊಂದು ರೀತಿ ಹಳೆಯ ನಾಣ್ಯ ಇದು 1 ರೂಪಾಯಿ. ಇಲ್ಲಿ ಸಿಂಗಲ್ ಕ್ರಾಸ್ನಲ್ಲಿ 1 ಅಂತ ಇದೆ 1 ರೂಪಾಯಿ ನಾಣ್ಯ ಇದು. ಇದೊಂಥರ ಕ್ರಾಸ್ ಹಾಕಿದ್ದಾರೆ 1 ಅಂತ ಇದು. ನೆಕ್ಸ್ಟ್ ವರ್ಲ್ಡ್ ಫುಡ್ ಡೇ, ವಿಶ್ವ ಆಹಾರ ದಿನಾಚರಣೆ, ಇದರ ಒಂದು ಚಿತ್ರ ಇರುವಂಥ ಧಾನ್ಯಗಳು, ಸೂರ್ಯ, ಒಂದು ಹೊಲಗದ್ದೆಗಳು ಇರುವಂಥ ಚಿತ್ರ ಇರುವಂಥ 1 ರೂಪಾಯಿ ನಾಣ್ಯ ಇದು. ವರ್ಲ್ಡ್ ಫುಡ್ ಡೇ, ಫುಡ್ ಆ್ಯಂಡ್ ಎನ್ವಿರಾನ್ಮೆಂಟ್ ಡೇ ಅಂತ, ವರ್ಲ್ಡ್ ಫುಡ್ ಆ್ಯಂಡ್ ಎನ್ವಿರಾನ್ಮೆಂಟ್ ಡೇ ಅಂತ ಅದರ ಒಂದು 1 ರೂಪಾಯಿ ಕಾಯಿನು. ಭಾಳ ಹಳೆಯದಿದು. ಇದು ಭಾರಿ ಗಾತ್ರದ 1 ರೂಪಾಯಿ ನಾಣ್ಯ ಇದು. ಮೊದಲು ಬರ್ತಾಯಿತ್ತು, ಇವಾಗಿಲ್ಲ. ಇದು ದೊಡ್ಡ ಸೈಜ್ ಇದು 1 ರೂಪಾಯಿ ನಾಣ್ಯ. ಈಗ ಬರೋ ಎಲ್ಲ ಕಾಯಿನ್ಗಳಿಗಿಂತ ಭಾಳ ದೊಡ್ಡದಾಗಿದೆ ಇದು 1 ಅಂತ 1 ರೂಪಾಯಿ ಕಾಯಿನ್ ಇದು. ಗಜಗಾತ್ರದ ನಾಣ್ಯ ಇದು. ಇದು ಅತ್ಯಂತ ಚಿಕ್ಕ 1 ರೂಪಾಯಿ ನಾಣ್ಯ ಇದು. ಆಜಾದ್ ಕಾ ಅಮೃತ್ ಮಹೋತ್ಸವ ಸಂದರ್ಭದಲ್ಲಿ ಬಿಡುಗಡೆ ಮಾಡಿರುವಂಥದ್ದು. ಅದೇ ರೀತಿ 1 ಬೆರಳು ಅರಾಬಿಕ್ ಸಂಕೇತದಲ್ಲಿ 1 ಅಂತ ಇರುವಂಥ 1 ರೂಪಾಯಿ ನಾಣ್ಯ ಇದು. ಇದು ಇಂಡಿಯನ್ ರುಪಿ ಸಿಂಬಲ್ ಇರುವಂಥ 1 ರೂಪಾಯಿ ಕಾಯಿನು. ಇದು ಹಳೆಯ 1 ರೂಪಾಯಿ ಕಾಯಿನು. ಇದೊಂಥರ ಹೊಸದಾಗಿ ಬಂದಂಥದ್ದು ಆವಾಗ. ಇಷ್ಟು ನನ್ನ ಒಂದು ನಾಣ್ಯಗಳ ಸಂಗ್ರಹಣೆ. ಐ ಹೋಪ್ ನೀವೆಲ್ಲ ಈ ವಿಡಿಯೋನ ಲೈಕ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು.